ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಶಾಲೆಯಲ್ಲಿ ಶಿಶು ವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ 4 ತಿಂಗಳ ಶಿಶು ವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು, ದಾಖಲಾತಿಗಳನ್ನು 2024-25ನೇ ಸಾಲಿಗೆ ಡಿಸೆಂಬರ್ 26ರಿಂದ ಪ್ರಾರಂಭಿಸಲಾಗಿದೆ. 4 ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ, ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ, ಹೊಸ ಸಾಧನೆಗಳ ಅನುಭವ, ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯಶಾಲಿಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನೇಕೆ ತಡೆ? LKG, UKG ಮತ್ತು 1ರಿಂದ 10ನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಕೂಡಲೇ ಸಂಪರ್ಕಿಸಿ. ಪ್ರಗತಿ ಶಾಲೆ, MG ರಸ್ತೆ, ಆದರ್ಶ ಚಿತ್ರಮಂದಿರದ ಬಳಿ, ಚಿಂತಾಮಣಿ. ಬಾರ್ನಲ್ಲಿ ಕುಡಿದ ಹಣ ನೀಡುವ ವಿಚಾರದಲ್ಲಿ ಗಲಾಟೆ, ಕೊಲೆಯಲ್ಲಿ ಅಂತ್ಯ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ RR ವಾಣಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮದ್ಯ ಸೇವನೆ ಮಾಡಿ ಹಣ ನೀಡದೆ ಬಾರ್ ಕ್ಯಾಷಿಯರ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ ಯುವಕನನ್ನು ಬಾರ್ ಕ್ಯಾಷಿಯರ್ ಅದೇ ಚಾಕುವಿನಿಂದ ಯುವಕನನ್ನು ಬಾರ್ ಪಕ್ಕದ ಪೆಟ್ರೋಲ್ ಬಂಕ್ ಬಳಿ ಕೊಲೆ ಮಾಡಿರುವ ಘಟನೆ ಶುಕ್ರವಾರ ಮಧ್ಯಾಹ್ನ ಸುಮಾರು 2:30 ಗಂಟೆ ಸಮಯದಲ್ಲಿ ನಡೆದಿದೆ. ಕೊಲೆಯಾದ ಯುವಕನನ್ನು ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆ ಗ್ರಾಮದ ಸುಮಾರು 28 ವರ್ಷದ ಹೇಮಂತ್ ಕುಮಾರ್ ಎಂದು ಗುರುತಿಸಲಾಗಿದೆ. ಕೊಲೆ ಮಾಡಿದ ಆರೋಪಿಯನ್ನು RR ವಾಣಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಕ್ಯಾಷಿಯರ್ 30 ವರ್ಷದ ರವಿಕುಮಾರ್ ಎಂದು ಗುರುತಿಸಲಾಗಿದ್ದು, ರವಿಕುಮಾರ್ ಮೂಲತಃ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಿವಾಸಿ ಎನ್ನಲಾಗಿದೆ. ಕಳೆದ 15 ದಿನಗಳಿಂದ ಹೇಮಂತ್ ಕುಮಾರ್ ಮತ್ತು ಬಾರ್ ಕ್ಯಾಷಿಯರ್ ನಡುವೆ ಗಲಾಟೆ ನಡೆಯುತ್ತಿದ್ದು, ಗುರುವಾರ ರಾತ್ರಿ ಹೇಮಂತ್ ಕುಮಾರ್ ಬಾರ್ ಒಳಗೆ ಗಾಜುಗಳನ್ನು ಒಡೆದು ಹಾಕಿ ಗಲಾಟೆ ಮಾಡಿದ ಎನ್ನಲಾಗಿದೆ. ಶುಕ್ರವಾರ ಮಧ್ಯಾಹ್ನ ಮತ್ತೆ ಹೇಮಂತ್ ಕುಮಾರ್ ಬಾರ್ಗೆ ಹೋಗಿ ಗಲಾಟೆ ಮಾಡಿ ಬಾರ್ ಕ್ಯಾಷಿಯರ್ ರವಿಕುಮಾರ್ಗೆ ಚಾಕುವಿನಲ್ಲಿ ತಿವಿಯಲು ಯತ್ನಿಸಿದಾಗ ಆತ ತಪ್ಪಿಸಿಕೊಂಡು ಅದೇ ಚಾಕುವನ್ನು ಕಿತ್ತುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಲ್ಲದೆ, ಅದೇ ಚಾಕುವಿನಿಂದ ಹೇಮಂತ್ ಕುಮಾರ್ ಮೇಲೆ ತಿರುಗಿ ಬೀಳಲು ಮುಂದಾದ ತಕ್ಷಣ ಹೇಮಂತ್ ಕುಮಾರ್ ಅಲ್ಲಿಂದ ತಪ್ಪಿಸಿಕೊಂಡು ಹೊರಕ್ಕೆ ಓಡಿ ಬಂದು ಪಕ್ಕದ BKT ಪೆಟ್ರೋಲ್ ಬಂಕ್ ಬಳಿಯ ಕೊಠಡಿಗೆ ಸೇರಿಕೊಂಡಿದ್ದಾನೆ. ಅಲ್ಲಿಗೆ ಧಾವಿಸಿದ ಬಾರ್ ಕ್ಯಾಷಿಯರ್ ರವಿಕುಮಾರ್ ಆತನಿಗೆ ಅದೇ ಚಾಕುವಿನಲ್ಲಿ ತಿವಿದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಇನ್ನು ಆಡಾಗಲೇ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಲ್ಲಿ ಈ ಕೊಲೆ ನಡೆದ ಪರಿಣಾಮ ಇಡೀ ರಸ್ತೆಯಲ್ಲಿ ಜನಜಂಗುಳಿ ಉಂಟಾಗಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ಕೂಡಲೇ ಸ್ಥಳಕ್ಕೆ DYSP ಮುರಳೀಧರ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯ ಸೇರಿದಂತೆ ಸಿಬ್ಬಂದಿ ಧಾವಿಸಿ ಶವವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಈಗ ಏನಾಗಿದೆ ಇಲ್ಲಿ? ರಾತ್ರಿ ಮೆಸ್ ತಗೊಂಡ್ ಬರ್ತೀನಿ, ಮನೆ ಕಟ್ತಾ ಇದ್ದೀನಿ ಸರ್. ಮೆಸ್ ತಗೊಂಡ್ ಬರ್ತೀನಮ್ಮ ಅಂದ್ರು. ಬಸ್ಗೆ ಹಾಕಿದ್ದೀನಿ, ಇಳಿಸ್ಕೊಳ್ಳಿಮ್ಮ ಡ್ಯಾಡಿಗೆ ಹೇಳಿಮ್ಮ ಇಳಿಸ್ಕೊಂಡಕ್ಕೆ ಹೇಳಿ ಅಂದ. ಅವನಿಗೆ ಎಲ್ಲ ಅಲ್ಲೇ ಫಾಲೋ ಮಾಡ್ಕೊಂಡು ಕರ್ಕೊಂಡು ಬಂದು ಇದರಲ್ಲಿ ಬಾರಲ್ಲಿ ಕೂಡಿಸ್ಬಿಟ್ಟು ಚೆನ್ನಾಗಿ ಕೂಡಿಸಿ ಗಲಾಟೆ ಎಲ್ಲ ತುಂಬ ಮಾಡ್ಕೊಂಡು ಬಿಟ್ಟಿದ್ದಾರೆ. ದುಡ್ಡು 10,000 ದುಡ್ಡು ಎತ್ಕೊಂಡು ಬಂದಿದ್ದ. ದುಡ್ಡೆಲ್ಲ ಕಿತ್ಕೊಂಡಿದ್ದಾನಂತ ಅವನು ರವಿ. ಇದು ಗಾಡಿ ಇಕ್ಕಿ ದುಡ್ಡು ಎಲ್ಲ ಕಿತ್ಕೊಂಡು ಚೆನ್ನಾಗಿ ಕುಡಿಸ್ಬಿಟ್ಟು ಮತ್ತೆ 10 ಗಂಟೆ ಬಾಗ್ಲು ಹಾಕ್ಕೊಂಡು ಹೋಗಿ ಅವನಿಗೆ ಆವಾಜ್ ಆಗ್ತಾರೆ, ನೀ ಅಮ್ಮನ್ನೇ ತೆಂಗ ಯಾಡುಂಡವ್ರ ನೀನು ಕೊಡ್ಸಲಿ 20 ಅಂತ ಇಳಿಸಲೇದು ನೀನೇನು ಯಾರು ಅವರು? ರವಿ ಅನ್ನೋರು ಕ್ಯಾಶಿಯರು. ನಿನ್ನ ಪಣ್ಣೆ ಪಡ್ಸೇಸ್ತಾನು ನೀನು ಇಳಿಸಲೇದು ನೀನು. ಈಗ ನಿಮ್ಗೆ ಹೆಂಗ್ ಗೊತ್ತಾಯ್ತು ವಿಚಾರ? ಬಸ್ಸು ಬರ್ತಾನೆ ನಮ್ಮ ಬಾವನ ಮಗ, ಅಮ್ಮ ಒಂದು ಪಡ್ಸೇಸಿನಾರಮ್ಮ ಅಂತ ಅವ್ನು ಫೋನ್ ಮಾಡ್ತಾನೆ. ಈಗ ಹೆಂಗ್ ಬಂದಿದ್ದೀವ ದೇವ್ರಿಗೆ ಗೊತ್ತಾಗ್ಬೇಕು. ಈಗ ಎಷ್ಟು ಜನ ಮೇಲೆ ಅನುಮಾನ ಇದೆ ನಿಮಗೆ? ಸರ್ ನಾನು ಅವನು ಬೋಟಿ ರವಿ ಫೋನ್ ಮಾಡ್ದ, ಮಂಜು ಫೋನ್ ಮಾಡ್ದ, ನೀ కొడుకుని ఇదే అయిపోతాడమ్మా ఇప్పుడు వచ్చి తోడుకొని పోనానే అబ్బా వస్తా అన్నాంరా మేము మన ఇంటి పని వాళ్ళు వచ్చినారు వస్తా అన్నాము అని చెప్పి తిరిగా వచ్చేపటికి ఏమన్నా వాడు పొడిసేసి వాడు బొట్టి మంజు పడిసేసి ఒక మాట మాట్లాడేసి ఏమన్నా చేస్తున్నాడమ్మా వాడు గలాట్ చేస్తాడు పడిసేసి ఇంకా వాడు ఫోన్ చేసినాడు మీ కొడుకు గలాట్ చేస్తానంటే మీరు ఏమన్నా చేసుకోండమ్మా అని చెప్పేసి ఒక మాట మాట్లాడి కట్ చేసినాడు వాడు ఫోన్. సార్ నాకు చేసిండేది వాడు రాత్రి కాదు బోటి మంజు అని వాడు మాకు ఫోన్ చేసిండేది. అయినా తిరిగా ఇట్లా అవుతా ఉందని వాళ్ళిద్దరూ మాకు ఇచ్చేసినారు. ఇంకెంత జమ అయినారు మేము కళ్ళ చూడలేదు. ఆయన అది జమ అయినారు దండిగా వాడిని చంపాలని చంపిండారు. అది ఎంతో దోషం ఉంది కా సార్, దోషం ఉండి చేసిండారు పని. సొంత మూరు బురుడుగుంటు సార్ మాది. ఇప్పుడు వైన్ ఏం పని చేస్తాడు? ఏమంటాను వాళ్ళు ఏం పని చేస్తాడు? ఇప్పుడు ఇంటి పని చేస్తాడు అంతా వాడే, మెయింటెనెన్స్ అంతా వాడే చేస్తా ఉండేది. వాడు పనికి పోవాలనే వద్దుండప ఇది అట్లా ఫినిష్ అయిపోయి మళ్ళీ పోదు అని చెప్తుంది. వాడు పనికి పోతా ఉండ వచ్చి అవి ఇవి తీసుకొని టౌన్కి వచ్చి వస్తూ ఉండేవాడు. రాత్రి ఈ ತರ అయింది సార్. ಈಗ ಅಮ್ಮನವ್ರು ಬಂದು ಸರ್ ಎಷ್ಟು ಹಾಕೋದು ಗೊತ್ತಿಲ್ಲ. ಅವನು ಬಟ್ಟಿ ಮಂಜು ಅಂತ ಫೋನ್ ಮಾಡ್ದ, ನಿನ್ನ ಮಗನ ಗಲಾಟೆ ಮಾಡ್ತಾನೆ ಬಂದು ಇವು ನನ್ನ ಬಾವನ ಮಗ ಬಂದು ಅಮ್ಮ ಒಂದು ಪಡಿಸಿಂದಾರಮ್ಮ ಅಂದ. ಆವಾಗ ನಮಗೆ ಗೊತ್ತಾಗಿತ್ತು. ಎಷ್ಟು ವರ್ಷ ಈಗ? 24 ವರ್ಷ.